ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಇಂದ್ರೋಜಿರಾವ್ ಶಿವಮೊಗ್ಗ ಆಟೋ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ನಾನೀಗ ಚರಾವತಿ ನಗರದ ಮುಖ್ಯ ರಸ್ತೆಯಲ್ಲಿದ್ದೀನಿ. ವೀಕ್ಷಕರೇ, ಇಲ್ಲಿ ಮರದ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ. ಮರದ ಚೌಡೇಶ್ವರಿ ಸೇವಾ ಸಮಿತಿ ರಿಯಲ್ ಎಸ್ಟೇಟ್ ಇವರಿಂದ ಬನ್ನಿ ವೀಕ್ಷಕರೇ, ಇದನ್ನು ನೋಡ್ಕೊಂಬಿಡಿ. ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಇದರ ಪ್ರಯುಕ್ತ ಕಲಾಹೋಮ, ಅಭಿಷೇಕ, ಮಂಗಳಾರತಿ ಮತ್ತು 11:30ಕ್ಕೆ ಪೂರ್ಣಾವತಿ ಇರುತ್ತೆ ಮತ್ತು 12 ಗಂಟೆಯ ನಂತರದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿದ್ದಾರೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಮತ್ತು ನಿಮ್ಮ ಕೈಲಾದ ಧನ ಸಹಾಯನ ಮಾಡ್ಬೋದು. ವೀಕ್ಷಕರೇ ನೋಡಿ, ಅಮ್ಮನ ಒಂದು ದೊಡ್ಡ ಒಂದು ವಿಗ್ರಹ ಕಟ್ಔಟನ್ನು ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ರಾತ್ರಿ ಲೈಟಿಂಗ್ ಇರುತ್ತೆ ಇದಕ್ಕೆ. ಮತ್ತು ಬಂದು ಇಲ್ಲಿ ಕಮಿಟಿಯವರು ಇವರು ತೋರಿಸ್ತೀನಿ ಬನ್ನಿ ನೋಡಿ ವೀಕ್ಷಕರೇ, ಇವರೆಲ್ಲ ಕಮಿಟಿಯವರು. ಈ ಮರದ ಚೌಡೇಶ್ವರಿ ಸೇವಾ ಸಮಿತಿ ರಿಯಲ್ ಎಸ್ಟೇಟ್, ಈ ತುಳುರಾಣಿ ಚೆನ್ನಮ್ಮ ರಸ್ತೆ, ಹಿಂದೂ ರುದ್ರಭೂಮಿ ಪಕ್ಕ, ಚರಾವತಿ ನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ವೀಕ್ಷಕರೇ ನೋಡಿ, ಇವತ್ತು ಅಮ್ಮನವ್ರಿಗೆ ಎಲ್ಲ ಥರದ ಪೂಜೆಗಳನ್ನ ಮಾಡಿದ್ದಾರೆ. ಬನ್ನಿ, ನಿಮಗೀಗ ಅಮ್ಮನ ತೋರಿಸೋ ಒಂದು ಪ್ರಯತ್ನ ಕೂಡ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ನೋಡಿ ವೀಕ್ಷಕರೇ, ಇದು ಮರದ ಚೌಡೇಶ್ವರಿ ಅಮ್ಮನ ದೇವಾಲಯ. ಬನ್ನಿ ಮಾತಾಡಿ. ಬಟ್ ಇವರು ಅರ್ಚಕರ? ನೀವು ಅರ್ಚಕರ? ಇವತ್ತೇನು ವಿಶೇಷ ಕರೆ? ಕೂತ್ಕೊಂಡು ಮಾತಾಡಿ. ಇವತ್ತು ವಾರ್ಷಿಕೋತ್ಸವ ಚೌಡೇಶ್ವರಿ 15 ವರ್ಷದಲ್ಲ? ಓಕೆ. ಇವತ್ತು ವರ್ಷಕ್ಕೆ ಮೊದಲನೇ ಪೂಜೆ ನಾನು ಮಾಡ್ತೀನಿ. ಓಕೆ. ಬಾಕಿ ಅಂತ ಹೇಳಿ ಅರ್ಚಕರಿದ್ದಾರೆ, ರಾಮಣ್ಣ ಅಂತೇಳಿ. ಅವ್ರ ಹಿಂದ್ಗಡೆ ಇದೇ ತರ ಉತ್ಸವ ಮೂರ್ತಿ ಹೋಗಿದೆ, ಅಲ್ಲಿಗೆ ಹೋಗಿ. ಹೌದು, ಮೂಲ ಸ್ಥಳ ಮೆರವಣಿಗೆ ಹೋಗಿದ್ದೆ. ಜನ ಇಲ್ಲಿ ಕಾಣ್ತೀರಾ ಅನ್ಕೊಂಡೆ. ಮತ್ತೆ ಬಿಟ್ರೆ ನೀವಾಗಿದ್ದೀರಾ? ಆರಾಮಾಗಿದ್ದೀರಾ? ನೀವೇ ಹೇಳ್ತೀರಾ ಅಮ್ಮನ ಬಗ್ಗೆ ಮಾತಾಡಿ. ಇನ್ನೂರು ಬಹಳ ಚೆನ್ನಾಗಿ ನಡೀತದೆ ಇಲ್ಲಿ. ಊಟ ಎಲ್ಲ ಫ್ರೀ ಇದೆ. ಹೌದು, ಪ್ರತಿ ವರ್ಷ ಅನ್ನದಾನ ಮಾಡ್ತಾರೆ. ಮತ್ತೆ ಈಗ ಯಾವ್ದು ಇದು ಟಿವಿ? ಇದು ಆಟೋ ಯೂಟ್ಯೂಬ್ ಚಾನಲ್ ಅಂತೇಳಿ ಶಿವಮೊಗ್ಗ. ಬನ್ನಿ ವಿಷಯ ನಿಮಗೆ ಅಮ್ಮನ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಬನ್ನಿ, ಗರ್ಭಗುಡಿ ಒಳಗಡೆ ಹೋಗೋಣ. ಅಮಾವಾಸ್ಯೆ ಹುಣ್ಣಿಮೆಗೆ ಅಮ್ಮನವ್ರಿಗೆ ಹೇಳಿಕೆ ಆಗುತ್ತೆ. ನಮಗೆ ನಾವು ಇಲ್ಲಿ ಬಂದಾಗ ಏನು ಇದ್ದಿಲ್ಲ, ತುಂಬ ಕಷ್ಟ ಇತ್ತು. 15 ವರ್ಷದಿಂದ ನಾವು ಸೇವೆ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ಮನೆ ಕಟ್ಸ್ಕೊಟ್ಟಾಳೆ, 4 ಇಂಚ್ ಬೋರ್ ಹಾಕ್ಸಿದಾಳೆ, ಒಳ್ಳೆ ಪ್ಲಾಂಟ್ ಮಾಡಿಕೊಟ್ಟಾಳೆ, ಒಳ್ಳೇದು. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾಳೆ, ಮಗ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ಅಮ್ಮನ ಸೇವೆ ಮಾಡ್ತೀವಿ. ಆರೋಗ್ಯ ಸೇವೆಗಂತೂ ಎತ್ತಿದ ಕೈ. ಅಮ್ಮನ ಸೇವೆ ಮಾಡಿದವ್ರಿಗೆ ಎಲ್ಲರೂ ಎಲ್ಲ ಥರದ್ದು ಹೌದು ಬೈಕಿ ನೆರವೇರುತ್ತೆ ಅಂತ. ಹೌದು. ಅವನಿಗೆ ಕೆಲಸ ಹೋಗಿತ್ತು, ಕೆಲಸ 25ಕ್ಕೆ ಸಿಗುತ್ತೆ ಅಂತ 25ಕ್ಕೆ ಕೊಡಿಸಿದ್ದಾಳೆ. ನೋಡಿ, ಆಮೇಲೆ ಡೆಲಿವರಿ ಅಷ್ಟೇ, ಇಂಥ ತಾರೀಕು ಇಂಥ 12 ಗಂಟೆಗೆ ಆಗುತ್ತೆ, 12 ಗಂಟೆಗೆ ಆಗಿದೆ. ಆಮೇಲೆ ಒಂದು ಕಿಡ್ನಿ ಸಮಸ್ಯೆ ಇತ್ತು ಗಂಡ ಹೆಂಡ್ತಿಗೆ. ಗಂಡನಿಗೆ ಹೆಂಡ್ತಿ ದಾನ ಮಾಡ್ಬೇಕು ಅಂತಿದ್ವಿ. ಬಂದು ಬೇಡ್ಕೊಂಡ ಮೇಲೆ ಕಿಡ್ನಿ ಸಮಸ್ಯೆನೇ ಇಲ್ಲ, ಮಣಿಪುರ ಚೆಕ್ ಮಾಡಿದ್ರೆ ಕಿಡ್ನಿ ಸರಿಯಾಗಿದೆ ಅಂತ ಹೇಳಬೇಕು. ಈಗ ಅವರು ಕಿಡ್ನಿ ಆರೋಗ್ಯನೂ ಸರಿಯಿದೆ, ಕಿಡ್ನಿ ಸಮಸ್ಯೆನೇ ಇಲ್ಲ, ಆರಾಮಾಗಿದೆ. ಇಂಥ ಸುಮಾರು 100 ದಾಖಲೆ ಇದೆ. ಓಕೆ ವೀಕ್ಷಕರೇ, ಬಟ್ ಇದೆಲ್ಲ ಕೇಳ್ಕೊಂಡಿರಲ್ಲ, ಸಾಧ್ಯ ನೀವು ಕೂಡ ಬನ್ನಿ, ಅಮ್ಮನ ಸೇವೆ ಮಾಡಿ. ನಿಮ್ದೇನು ಕಷ್ಟ ನಷ್ಟಗಳಿದೆ ಅಮ್ಮನ ಹತ್ರ ಕೇಳ್ಕೊಳ್ಳಿ, ಎಲ್ಲ ಸಮಸ್ಯೆ ಪರಿಹಾರ ಇರುತ್ತೆ. ಹೌದು. ಓಕೆ ವೀಕ್ಷಕರೇ, ಮತ್ತೊಂದು ವಿಡಿಯೋಲಿ ಭೇಟಿ ಮಾಡಿ. ಅಲ್ಲಿಗೆ ನಮಸ್ಕಾರ.